Yes, ma'am. Yes, ma'am. Yes, ma'am. Yes. Where are others? Only 24 strength. In my last Jana class, I had told you that I need at least 30 members. ವಾಸುದೇವ್ ಕಡೆ ಐತ್ರಿ ಮ್ಯಾಮ್ ಎಲ್ಲ ಗ್ಯಾಂಗ್. ಹೋಗ್ಯಾರಿ ಮ್ಯಾಮ್. ಏನ್ ಮಾಡಕ್ ಹೋಗ್ಯಾರಿ ಟಿಫನ್? ಎಸ್ ಮ್ಯಾಮ್ ಬ್ರೇಕ್ ಕಂಟಿನ್ಯೂ 2 ಕ್ಲಾಸ್ ಇದ್ರಿ ಈಗ ಮತ್ತೆ ಬ್ರೇಕ್ ಬೇಕಲ್ರಿ? ಕಂಟಿನ್ಯೂ ಕ್ಲಾಸ್ ಜಸ್ಟ್ ಹಾಫ್ an hour ಕ್ಲಾಸ್ ಇರುತ್ತೆ. ಲಾಸ್ಟ್ 15 minutes ಗ್ಯಾಪ್ ಇರುತ್ತೆ ನಿಮ್ಗೆ. ಮೇಡಮ್ ಇವತ್ತು ಈ ಜಸ್ಟ್ ಒಂದು ಕ್ಲಾಸ್ ಆಗೈತಿ ನೆಕ್ಸ್ಟ್ ಮೂಮೆಂಟ್. Yes. Leave it. So what we had discussed in our last class? ಅಕ್ಕ Objectives complete again. Which one? Objective complete again, madam. Process of investment. Up to that objectives we had completed, right? That investment policy, in the process of investment, the first step is investment policy. Under that, the 2 points or 2 steps had completed. The investable funds and objectives. Any doubts in that? No, ma'am. ನೋ ಮ್ಯಾಮ್. No, ma'am. No doubts? Or anyone want to repeat that one? ನೋ ಮ್ಯಾಮ್. No, ma'am. Yes. Okay, then the third one is in the investment policy. The third step is knowledge. So before investing in any of the investable funds or in any of the investment alternatives, you should have the knowledge of each and everything. It may be about the company, their financial strength, or if you want to invest in any alternatives, you should have the detailed information about that alternatives. For example, if you are investing in a bank, means you should get to know what is that bank, when it has started, what is that credit rating of that bank, and what is the market stability of that bank, how much popular it is. If you are investing in that bank, if whether you are getting your money back or not, the liability of that bank, or the debt paying capacity of the bank. Do you know the debt paying capacity? Anyone know that meaning of debt paying capacity? No, madam. Don't know ಮ್ಯಾಮ್. Don't know? See, ಇವಾಗ No. ನೀವು ಒಂದು ಬ್ಯಾಂಕ್, ನೀವು ಈಗ ಫಸ್ಟ್ ಅಲ್ಲೇನ ಇನ್ವೆಸ್ಟ್ಮೆಂಟ್ ಪಾಲಿಸಿಯಲ್ಲಿ ನೀವು ಏನೇನ್ ಫ್ರೇಮ್ ಮಾಡ್ಕೋಬೇಕಂತ ಹೇಳಿ, ಫಸ್ಟ್ ಇನ್ವೆಸ್ಟೇಬಲ್ ಫಂಡ್ಸ್ ಯಾವ್ದು ಹಂಗ ನಿಮ್ ಸೇವಿಂಗ್ಸ್ ಗೆ ಸೂಟೇಬಲ್ ಆಗುವಂತ ಎಷ್ಟು ಇನ್ವೆಸ್ಟ್ಮೆಂಟ್ ಆಲ್ಟರ್ನೇಟಿವ್ಸ್ ಅದಾವು. ಅದರಲ್ಲಿ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಬಂತು, ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್, ಅದನ್ನ ಲಿಸ್ಟ್ ಔಟ್ ಮಾಡ್ಕೊಳ್ಳೋದು. ನೆಕ್ಸ್ಟ್ ಆಬ್ಜೆಕ್ಟಿವ್ಸ್ ಅಂದ್ರ ನಮ್ ಯಾವ ಇನ್ವೆಸ್ಟ್ಮೆಂಟ್ ಮ್ಯಾಗೆ ಮ್ಯಾಕ್ಸಿಮಮ್ ರಿಟರ್ನ್ ಇರುತ್ತ, ಮಿನಿಮಮ್ ರಿಸ್ಕ್ ಇರುತ್ತ, ಆಮೇಲೆ ಇನ್ಫ್ಲೇಷನ್ ಯಾವ ರೀತಿ ನಾವು ಅದನ್ನ ಕಂಟ್ರೋಲ್ ಮಾಡ್ಕೋಬಹುದು, ಮತ್ತೆ ಲಿಕ್ವಿಡಿಟಿ ಈಸಿಯಾಗಿ ಅದನ್ನ ನಾವು ಸೆಕ್ಯೂರಿಟೀಸ್ ಇಂದ ಕ್ಯಾಶ್ ಅಲ್ಲಿ ಕನ್ವರ್ಟ್ ಮಾಡ್ಕೋಬಹುದು. ಈ ಪಾಯಿಂಟ್ಸ್ ನ ಅಬ್ಸರ್ವ್ ಮಾಡ್ಬೇಕು. ಈ 2 ಪಾಯಿಂಟ್ ಕ್ಲಿಯರ್ ಅದಲ್ಲ. ನಾಲೆಜ್ ಅಂದ್ರ ನೀವ್ ಏನ್ ಮಾಡ್ಬೇಕು, ಇಲ್ಲಿ 2 ಸೆಲೆಕ್ಟ್ ಮಾಡ್ಕೊಂಡ್ರಿ. ಈಗ ಇನ್ವೆಸ್ಟಬಲ್ ಫಂಡ್ಸ್ ಅಲ್ಲಿ ಯಾವ್ದು ಒಂದನ್ನ ಬ್ಯಾಂಕ್ ಅಥವಾ ಸೆಕ್ಯೂರಿಟಿ ಮಾರ್ಕೆಟ್ ಅಂತ ಈ 2 ಸೆಲೆಕ್ಟ್ ಮಾಡ್ಕೊಂಡ್ರಿ. ಒಂದು ಲಾಂಗ್ ಟರ್ಮ್ ಆಯ್ತು, ಇನ್ನೊಂದು ಶಾರ್ಟ್ ಟರ್ಮ್ ಆಯ್ತು. ಇದ್ರಲ್ಲಿ ಮ್ಯಾಕ್ಸಿಮಮ್ ರಿಟರ್ನ್ ಮತ್ತೆ ಮಿನಿಮಮ್ ರಿಟರ್ನ್ ಇದನ್ನ ಚೂಸ್ ಮಾಡ್ಕೊಂಡ್ರಿ. ಯಾವ್ದೋ ಒಂದು ಬ್ಯಾಂಕ್ ನೇಮ್ ಚೂಸ್ ಮಾಡ್ಕೊಂಡ್ರಿ. ಇಲ್ಲಿ NSE ಅಥವಾ BSE ಅಲ್ಲಿ BSE ಅಂತ ಚೂಸ್ ಮಾಡ್ಕೊಂಡಿರಿ ಅಂತ ಅನ್ಕೋರಿ. ಇದು ಇಷ್ಟು ಕ್ಲಿಯರ್ ಅದ ನಿಮ್ಗೆಲ್ಲರಿಗೂ? Yes, ma'am. Is it clear? So next ma'am. point ಅಲ್ಲಿ knowledge ಅಂತ ಅಂದಾಗ what you have to do. So you have chosen the 2 kinds of investments here, one long term and one short term. Long term ಅಲ್ಲಿ ಬ್ಯಾಂಕ್ ನ ಚೂಸ್ ಮಾಡ್ಕೊಂಡಿರಿ. ಸೊ ಬ್ಯಾಂಕ್ ಅಂದ್ರೆ ಯಾವ್ದೋ ಒಂದು HDFC ಬ್ಯಾಂಕ್ ಅಂತ ಚೂಸ್ ಮಾಡ್ಕೊಂಡು ಅಂತ ಅನ್ಕೊಳ್ಳಿ. ಸೊ ಈ HDFC ಬ್ಯಾಂಕ್ ಅಲ್ಲಿ ನೀವು ಸಮ್ ಆಫ್ ದ ಅಮೌಂಟ್ FD ಅಂತ ಇಡತ್ತೀರಿ, ಫಿಕ್ಸ್ ಡಿಪಾಸಿಟ್. ಸೊ ಇಲ್ಲಿ ಬಿಫೋರ್ keeping your money as a FD in that bank, you have to think about that bank, when it has started, how much popular it is, just popular ಯಾವಾಗ ಸ್ಟಾರ್ಟ್ ಆಗ್ಯದ, ಆಮೇಲೆ ಇದ್ರದ್ದು ಕ್ರೆಡಿಟ್ ಪೇಬಿಲಿಟಿ ಹೆಂಗದ. ಕ್ರೆಡಿಟ್ ಪೇಬಿಲಿಟಿ ಮೀನ್ಸ್, Shubham, do you want to say anything? So ಇಲ್ಲಿ ಡೆಟ್ ಪೇಯಿಂಗ್ ಕೆಪಾಸಿಟಿ ಕ್ರೆಡಿಟ್ ಪೇಯಿಂಗ್ ಕೆಪಾಸಿಟಿ ಅಂದ್ರ
ನೀವು ಇನ್ವೆಸ್ಟ್ ಮಾಡಿದ ಅಮೌಂಟ್ ನ ಅಟ್ ಎನಿ ಪಾಯಿಂಟ್ ಆಫ್ ಟೈಮ್ ನೀವ್ ಯಾವಾಗ್ಲೇ ಹೋಗಿ ಕೇಳಿದ್ರು ಅವ್ರು ವಾಪಸ್ ಕೊಡೋಷ್ಟು ಕೆಪಾಸಿಟಿ ಅವ್ರಿಗೆ ಇರ್ಬೇಕು. ಮೀನ್ಸ್ ಇವತ್ತು ನೀವ್ ಏನಾದ್ರು ಎಫ್ ಡಿ ಅಂತ ಇಟ್ಟಾಗ ಅಥವಾ ಯಾವ್ದೋ ಒಂದು ಡಿಪಾಸಿಟ್ ಅಂತ ಸಿ ಎಫ್ ಡಿ ನಾವು ಯಾವಾಗ್ಲೂ 3 years ಇಟ್ಟಿವಂತ ಆಫ್ಟರ್ 3 years ನಾವು ವಿಡ್ರಾ ಮಾಡ್ಬೇಕಂತೀರ. ಬಿಫೋರ್ 3 years ನೀವು ವಿಡ್ರಾ ಮಾಡ್ಬೋದು. ಬಟ್ ಇಂಟ್ರೆಸ್ಟ್ ನೀವ್ ಏನ್ ಅರ್ನ್ ಮಾಡ್ತೀರ ಇಂಟ್ರೆಸ್ಟ್ ರೇಟ್ ಅಲ್ಲಿ ಸ್ವಲ್ಪ ಕಮ್ಮಿ ಇಂಟ್ರೆಸ್ಟ್ ಬರುತ್ತೆ ಅಷ್ಟೇ. ಅದು ಬಿಟ್ರೆ ನಿಮ್ ಪ್ರಿನ್ಸಿಪಲ್ ಅಮೌಂಟ್ ವಿತ್ ಲೆಸ್ ಇಂಟ್ರೆಸ್ಟ್ ಅಮೌಂಟ್ ನಿಮಗೆ ಆಡ್ ಆಗಿ ಬರುತ್ತೆ. ಸೊ ಈ ರೀತಿ ಇದ್ದಾಗ ಇಮಿಡಿಯೇಟ್ ಆಗಿ ನೀವು ಇವತ್ತು ಇನ್ವೆಸ್ಟ್ಮೆಂಟ್ ಮಾಡಿದ್ವಿ ಆಫ್ಟರ್ 1 year ನಿಮ್ಗೆ ಏನೋ ಒಂದು ಎಮರ್ಜೆನ್ಸಿ ಬಂತು. ಸೊ ನೀವು ಎಫ್ ಡಿ ನೀವು ವಿಡ್ರಾ ಮಾಡ್ಕೋಬೇಕಂತ ಅನ್ಕೊಡಿ. ಸೊ ಅಟ್ ದಟ್ ಪಾಯಿಂಟ್ ದಟ್ ಬ್ಯಾಂಕ್ ಶುಡ್ ಬಿ ಏಬಲ್ ಟು ಪೇ ಯು ದಟ್ ಹೌ ಮಚ್ ಮನಿ ಯು ಹ್ಯಾಡ್ invested in that bank. Understood? So this is called as debt paying capacity or credit paying capacity. Understood this point? Madam, once again. Once again? Yes, ma'am. How many of you need one more time explanation? Raise your hands. Okay. See, ಈಗ ಬ್ಯಾಂಕಿಂಗ್ ಎಲ್ಲ ಎಕ್ಸಾಂಪಲ್ ಬಿಡ್ರಿ. ನೀವು ಅಬೌಟ್ ದಟ್ ಬ್ಯಾಂಕ್ ಎಕ್ಸಾಂಪಲ್. ಇವಾಗ ನೀವು ನಿಮ್ಮ ಹತ್ರ ಯಾರೋ ಒಬ್ರು ಅಥವಾ ನೀವು ನಿಮ್ಮ ಹತ್ರ ಯಾರೋ ಒಬ್ರು ಬಂದು ಸಾರಿ ನೀವು ನನಗೆ ಅಮೌಂಟ್ ಕೊಟ್ಟಿರ್ತೀರ ಅಂತ ಅನ್ಕೊಡಿ. ಜಸ್ಟ್ ಫಾರ್ ಎಕ್ಸಾಂಪಲ್ ಐ ಆಮ್ ನಾಟ್ ಟೇಕಿಂಗ್ ಎನಿ ಕೈಂಡ್ ಆಫ್ ಅಮೌಂಟ್ ಫ್ರಮ್ ಯುವರ್ ಸೈಡ್. ಸೊ ಜಸ್ಟ್ ಫಾರ್ ಎಕ್ಸಾಂಪಲ್ ಐ ಆಮ್ ಸೇಯಿಂಗ್ ನಾನು ಯಾವಾಗ್ಲೂ ಕೇಳಿದಾಗ ನಾನು ಏನು ಹೇಳ್ತೀನಿ, ನಾನು ನನ್ನ ಹತ್ರ ನೀವು ಅಮೌಂಟ್ ನನಗೆ ಇನ್ವೆಸ್ಟ್ಮೆಂಟ್ ಅಂತ ಆಸ್ ಇನ್ ದ ಫಾರ್ಮ್ ಆಫ್ ಇನ್ವೆಸ್ಟ್ಮೆಂಟ್ ಅಂತ ಕೊಟ್ಟಾಗ yes at any time the bank has to pay our deposit money. It will pay you the deposit money with interest, but before your completion period if you had collected your principal amount or deposit amount means you are getting a some less interest. means ಅಲ್ಲಿ 2% to 3% ಇದ್ರ ಆ ಇಂಟ್ರೆಸ್ಟ್ ಅಮೌಂಟ್ ಅಲ್ಲಿ ಇವಾಗ ನೀವು ಎಷ್ಟು 3 years ನೀವು ಡಿಪಾಸಿಟ್ ಮಾಡಿರಿ ಅಂತ ಅನ್ಕೋರಿ. 3 years ಡಿಪಾಸಿಟ್ ಮಾಡಿ 2 years ಗೆ ನೀವು ವಿಡ್ರಾ ಮಾಡ್ತೀವಿ. ರಿಮೈನಿಂಗ್ ಒಂದ್ ವರ್ಷದ ಇಂಟ್ರೆಸ್ಟ್ ಅಮೌಂಟ್ ನಿಮಗೆ ಆಡ್ ಆಗಲ್ಲ. ಜಸ್ಟ್ 2 years ಇಂಟ್ರೆಸ್ಟ್ ಅಮೌಂಟ್ ಅಷ್ಟೇ ಆಡ್ ಆಗಿ ವಿತ್ ಪ್ರಿನ್ಸಿಪಲ್ ಅಮೌಂಟ್ ನಿಮಗೆ ಬರುತ್ತೆ. ಕ್ಲಿಯರ್? ಇದು ಪಾಯಿಂಟ್ ಕ್ಲಿಯರ್ ಅದ ರೀ? ಇವಾಗ ನೀವು ಒಂದು ಬ್ಯಾಂಕಿಗೆ ಹೋಗಿ ನೀವೇನೋ ಒಂದು ಎಫ್ ಡಿ ಅಂತ ಇಡ್ತೀರಿ. ಓಕೆ, ಎಫ್ ಡಿ ಅಂತ ಇಟ್ಟಾಗ 3 years ಅಥವಾ 5 years ಎಫ್ ಡಿ ಇಟ್ಟಿರಿ ಅಂತ ಒಂದು 50,000 ಅರೌಂಡ್ 5 years ಇಟ್ಟಿರಿ. ಅದು 5 years ನಿಮ್ಗೆ ಎಷ್ಟು ಪರ್ಸೆಂಟ್ ಇಂಟ್ರೆಸ್ಟ್ ಕೊಡ್ತೀನಿ ಅಂದ್ರೆ 5% ಇಂಟ್ರೆಸ್ಟ್ ಕೊಡ್ತೀನಿ ಅಂತ. ಸೊ ಇಯರ್ಲಿ 5% ಆಡ್ ಹಾಕೋದು ಹೋಗುತ್ತೆ. ಓಕೆ, 3 years ವರೆಗೂ ನಿಮ್ಗೆ ಏನು ಎಮರ್ಜೆನ್ಸಿ ಅಂತ ಏನೂ ಇಲ್ಲ. ಓಕೆ, ಒಂದು ಲಾಂಗ್ ಟರ್ಮ್ ಒಂದು ಶಾರ್ಟ್ ಟರ್ಮ್ ಅಂತ ಚೂಸ್ ಮಾಡ್ಕೊಂಡಿರಿ. ಇಲ್ಲಿ ನಾಲೆಜ್ ಅಂತ ಅಂದಾಗ ನೀವು ಯಾವ ಬ್ಯಾಂಕ್ಗೆ, ಈಗ ನಾನು ಹೇಳಿ HDFC ಬ್ಯಾಂಕ್ ಅಂತ ಹೇಳಿ, ಇಟ್ ಇಸ್ ಅ ಪ್ರೈವೇಟ್ ಬ್ಯಾಂಕ್, ನಾಟ್ ಅ ಪಬ್ಲಿಕ್ ಬ್ಯಾಂಕ್, ರೈಟ್? ಹೌದಿಲ್ರಿ? ಪ್ರೈವೇಟ್ ಬ್ಯಾಂಕ್ ಪಬ್ಲಿಕ್ ಬ್ಯಾಂಕ್ HDFC? Public, ma'am. Public. HDFC, IDBI, Yes Bank, Axis Bank, ಇವೆಲ್ಲ ಯಾವ ಬ್ಯಾಂಕ್ ರೀ? ಪ್ರೈವೇಟ್ Private banks, ma'am. ಪ್ರೈವೇಟ್ ಬ್ಯಾಂಕ್ಸ್ ಅಲ್ಲ? Private banks, ma'am. ಓಕೆ, ಸೊ ಯೂಶುವಲಿ Private banks. ಎಸ್, ಯೂಶುವಲಿ ಪ್ರೈವೇಟ್ ಬ್ಯಾಂಕ್ಸ್ ಅಲ್ಲಿ ಪಬ್ಲಿಕ್ ಬ್ಯಾಂಕ್ಸ್ ಕಂಪೇರ್ ಮಾಡಿದ್ರೆ ಡಿಪಾಸಿಟ್ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಇರುತ್ತೆ. ಪಬ್ಲಿಕ್ ಬ್ಯಾಂಕ್ಸ್ ಅಲ್ಲಿ 5% ಇದ್ರಲ್ಲಿ ಒಂದು 2% ಆದ್ರೂ ಜಾಸ್ತಿ ಇರುತ್ತೆ, ಅಥವಾ 1.5% ಆದ್ರೂ ಜಾಸ್ತಿ ಇರುತ್ತೆ. ಸೊ ಫಾರ್ ಅವರ್ ಎಕ್ಸಾಂಪಲ್ 5% ಇಂಟ್ರೆಸ್ಟ್ ಕೊಡ್ತಾರ ಅಂತ ಅನ್ಕೊಳ್ಳಿ. ಸೊ 50,000 ಮೆಗೆ 5% ಅಂದ್ರೆ ಎಷ್ಟಾಗುತ್ತೆ ನಿಮ್ದು ಅಮೌಂಟ್? 2,500. ಸೊ ಪ್ರತಿ ವರ್ಷ 2,500 ನಿಮ್ಗೆ ಇಂಟ್ರೆಸ್ಟ್ ಅಮೌಂಟ್ ಬರುತ್ತೆ, ರೈಟ್? ಸೊ 2,500 into 5 5 ವರ್ಷಕ್ಕೆ ಎಷ್ಟು ಆಗುತ್ತೆ ನಿಮ್ದು ಇಂಟ್ರೆಸ್ಟ್ ಅಮೌಂಟ್? 5 years ಗೆ ನಿಮ್ಗೆ ಇಂಟ್ರೆಸ್ಟ್ ಅಮೌಂಟ್ ಎಷ್ಟಾಗುತ್ತೆ? 5 ವರ್ಷ ಡಿಪಾಸಿಟ್ ಇಟ್ಟಿರಿ ನೀವು, 37,500. ಇಂಟ್ರೆಸ್ಟ್ ತಗೋತೀರಿ 50,000 ಮೇಲೆ. ಸೊ 2,500 into 5 ಮಾಡಿದ್ರೆ ಎಷ್ಟಾಗುತ್ತಾ? 1,25,000. 12,000. Yes. So 12,500 plus 50,000 ಎಷ್ಟಾಯ್ತು? 1,75,000. 12,500 plus 50,000 17,500. 62,000.
72,500, ma'am. 62,500 total amount. Correct? Yes, ma'am. First, yes, 62,500. ಇಷ್ಟ ಅಮೌಂಟ್ ನಿಮ್ಗೆ ಯಾವಾಗ ಸಿಗತ್ರಿ? ಆಫ್ಟರ್ 5 years ಸಿಗುತ್ತ. ಕರೆಕ್ಟಾ? ಸೊ Yes, ma'am. ಅಪ್ ಟು ನಿಮ್ಗೆ ಅಷ್ಟು 5 years ವರೆಗೂ ನಿಮ್ಗೆ ವೇಟ್ ಮಾಡಕ್ ಆಗಿಲ್ಲ. ವಿತಿನ್ 3 years ಅಲ್ಲೇ 3 ವರ್ಷ ಕಂಪ್ಲೀಟ್ ಆಗದೆ. ಈ 3 ವರ್ಷದಲ್ಲೇ ನೀವ್ ಏನ್ ಮಾಡ್ಬೇಕಂತ ಅನ್ಕೊಂಡಿರಿ? ನಿಮ್ದ ಎಫ್.ಡಿ ಅಮೌಂಟ್ ನ ವಿತ್ಡ್ರಾ ಮಾಡ್ಕೊಳಕತ್ತೀರಿ. ಗಾಟ್ ಇಟ್? ಅಮೌಂಟ್ ನ ವಾಪಸ್ ತಗೋತೀರಿ. ಎಫ್.ಡಿ ನ ಕಟ್ಔಟ್ ಮಾಡಿ ಅಮೌಂಟ್ ವಿತ್ಡ್ರಾ ಮಾಡ್ಕೋತೀರಿ. ಸೊ ವಿತ್ಡ್ರಾ ಮಾಡ್ಕೋತೀರಿ 3 years ಇಂಟ್ರೆಸ್ಟ್ ಎಷ್ಟಾಗತ್ತೆ ನಿಮ್ದು? 3 years 2,500 into 3 ಮಾಡಿದ್ರೆ ಎಷ್ಟಾಗುತ್ತಾ? 7,000 ಎಷ್ಟಾಗತ್ರಿ? 7,500. ಸೊ 7,500 madam. 50,000 ಎಷ್ಟಾಯ್ತು? 57,500. plus 50,000 57,500. 57,500. ಸೊ ಇಲ್ಲಿ ಏನಾಯ್ತು? ನಿಮ್ ಟೋಟಲ್ ಅಮೌಂಟ್ ನಿಮ್ಗೆ ಎಷ್ಟು ಸಿಕ್ತು? Instead of getting 62,500, you are getting 57,500 for 3 years. ಇದು ಪಾಯಿಂಟ್ ಕ್ಲಿಯರ್ Yes, ಆಗಿದೆ? ma'am. ಸೊ ನೀವು ಅಟ್ Yes, ma'am. ಪಾಯಿಂಟ್ ಆಫ್ ಟೈಮ್ ಹೋಗಿ ನೀವು ಈ ಅಮೌಂಟ್ ಕೇಳಿದ್ರ ಬ್ಯಾಂಕಿಗೆ, ಆ ಬ್ಯಾಂಕ್ ದೊಳಗೆ ಕೊಡೋಷ್ಟು ಕೆಪಾಸಿಟಿ ಅವ್ರಿಗೆ ಇರ್ಬೇಕು. ಅಟ್ ಎನಿ ಪಾಯಿಂಟ್ ಇವತ್ತೇ ಹೋದ್ರೆ ಇವತ್ತೇ ಅವ್ರು 57,000 ಅಷ್ಟು ಅಮೌಂಟ್ ಕೊಡ್ಬೇಕು. ನಾಳೆ ಹೋಗಿ ಅವ್ರು 57,000 ನಿಮ್ಗೆ ಕೊಡ್ಲೇಬೇಕು. ದಟ್ ರಿಟರ್ನಿಂಗ್ at any point of time in time ಅಲ್ಲಿ ನಿಮ್ಗೆ ಏನೋ ನಿಮ್ ಡೆಟ್ ನ ಪೇ ಮಾಡ್ತಾರಲ್ಲ, ನಿಮ್ದು ಫಿಕ್ಸ್ಡ್ ಡಿಪಾಸಿಟ್ ನ ನಿಮ್ಗೆ ಇಮಿಡಿಯೇಟ್ ಆಗಿ ಪೇ ಮಾಡ್ತಾರಲ್ಲ, ಆ ಕೆಪಾಸಿಟಿಗೆ ಏನಂತ ಕರೀತಾರೆ? ಆ ಪ್ರೊಸೆಸ್ ಅಂತ ಡೆಟ್ ಪೇಯಿಂಗ್ ಕೆಪಾಸಿಟಿ ಅಂತ ಕರೀತಾರೆ. ಅಂಡರ್ಸ್ಟುಡ್? ಡೆಟ್ ಪೇಯಿಂಗ್ ಕೆಪಾಸಿಟಿ. Yes, ma'am. Madam. So you have to check out these things while investing in any of the bank or in any of the company. ಕಂಪ್ನಿಗೂ ಡೆಟ್ ಪೇಯಿಂಗ್ ಕೆಪಾಸಿಟಿ ಚೆಕ್ ಮಾಡ್ಲೇಬೇಕು, ಬ್ಯಾಂಕಿಗೂ ಚೆಕ್ ಮಾಡ್ಲೇಬೇಕು. ಇಫ್ ಯು ಆರ್ ಇನ್ವೆಸ್ಟಿಂಗ್, ಇಫ್ ಯು ಆರ್ ಗೋಯಿಂಗ್ ಫಾರ್ ದ ಶಾರ್ಟ್ ಟರ್ಮ್ ಅಂತ ಹೋಗ್ತಿದ್ರ ನೀವು, ವಾಟ್ ಯು ಹ್ಯಾವ್ ಟು ಚೆಕ್ ಔಟ್? BSc ಮತ್ತೆ NSc. BSc ಮತ್ತೆ NSc ಅಂದ್ರೆ ಏನ್ರಿ? Bombay Stock Exchange, ma'am. ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್. National Stock Exchange, ma'am. National Stock Exchange. Bombay Stock Exchange. So National Stock Exchange, Bombay Stock Exchange. yes, Bombay Stock Exchange ಮತ್ತೆ National Stock Exchange. If you are investing in any of the two alternatives, no, you have to check out the ratings of this Bombay and BSc and NSc. ಇದು BSc ಯಾವ ರೀತಿ ವರ್ಕ್ ಮಾಡುತ್ತಾ, NSc ಯಾವ ರೀತಿ ವರ್ಕ್ ಮಾಡುತ್ತಾ, what is the procedure for investing in BSc and NSc? Okay, how many companies are registered in NSc and BSc? And see, ಒಂದೊಂದ್ ಸತಿ NSc ಒಳಗೆ ರಿಜಿಸ್ಟರ್ ಆಗಿರೋ ಕಂಪನೀಸ್ BSc ಆಗಿರಲ್ಲ, BSc ಒಳಗೆ ರಿಜಿಸ್ಟರ್ ಆಗಿರೋ ಕಂಪನೀಸ್ NSc ಒಳಗಿರಲ್ಲ. ಕೆಲವೊಂದು ಕಂಪನೀಸ್ ಯಾವ ರೀತಿ ಇರ್ತಾವ? BSc ಒಳಗಿರ್ತಾವ, NSc ಒಳಗೂ ಇರ್ತಾವ. ಸೊ ನೀವು ಇಲ್ಲಿ ಫಸ್ಟ್ ನೀವು ಚೆಕ್ ಮಾಡ್ಕೋಬೇಕು ಯಾವ್ದ್ರಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಬೆನಿಫಿಷಿಯಲ್ ಟು ಅಸ್. ದಟ್ ಈಸ್ ಕಲೆಕ್ಟಿಂಗ್ ನಾಲೆಜ್ ಆರ್ ದಟ್ ಈಸ್ ಹ್ಯಾವಿಂಗ್ ನಾಲೆಜ್ ಅಬೌಟ್ all the things of investment alternatives. Understood? The first Yes, ma'am. investment policy. Yes, ma'am. Any doubt? Yes, ma'am. No, No, No ma'am. doubts, ma'am. No. No, ma'am. So shall we go for the next one, analysis? Sure, ma'am. Yes, ma'am. Okay. Yes, ma'am. So the next step is analysis. What do you mean by that? Analysis. Analysis ಅಂದ್ರೆ ಏನ್ರಿ? ಏನ್ರಿ ಮೇಡಮ್? Analysis. ಅಂದ್ರೆ ಅನಲೈಸ್ ಮಾಡೋದ್ರಿ Analyzing ಮೇಡಮ್. the ಏನೇನ್ situation. analyze the ಯಾವ ರೀತಿ condition. ಮಾಡ್ತೀರಿ? Conditions, ma'am, ಅದು Condition. ಹೆಂಗೈತಿ ಅಂತ. ಹಂಗೆ Conditions and situations, ma'am. ಚೆಕ್ ಮಾಡುದು. Then is called analysis, ma'am. ಈಸ್ಕೋಲ್ಡ್ ಅನಾಲಿಸಿಸ್ ಯಾರೋ ಒಬ್ರು ಆನ್ಸರ್ ಹೇಳ್ತಾರೆ, ಅದಕ್ಕೆ ಈಸ್ಕೋಲ್ಡ್ ಅನಾಲಿಸಿಸ್ ಅಂತೀರಾ? ಹಾರಿ ಮ್ಯಾಮ್ ಕಿಟ್ಟಿದ್ರಿ ಮ್ಯಾಮ್ ಅದು ಆನ್ಸರ್ ರೀ. ಫುಲ್ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಕೋದು. ದೆನ್ ಸಿ Forward. ನಮ್ದು ಫಂಡಿಗೆ ಎಷ್ಟು Similar. ಇಂಟ್ರೆಸ್ಟ್ ಬರ್ತದೆ ಹಂಗೆಲ್ಲ ಚೆಕ್. ಚೆಕ್ ಮಾಡುದು. ಓಕೆ ದೆನ್
See, analysis ಅಂದ್ರೆ it is nothing but studying about a particular thing in depth. ಅರ್ಥಾಯ್ತ್ರಿ? analysis is nothing but in depth study of a particular thing. ಪಾಪ್ಯುಲಾರಿಟಿ ಅಂಡ್ ಸಿಮಿಲರ್ ಬರ್ತದ್ರಿ. What? ಪಾಪ್ಯುಲಾರಿಟಿ ಅಂಡ್ ಸಿಮಿಲರ್. ಪಾಪ್ಯುಲಾರಿಟಿ ಅದ ಎಲ್ಲಿ ಕಲೆಕ್ಟ್ ಮಾಡ್ಕೋತೀರಿ ನೀವು? ನಾಲೆಜ್ ಮತ್ತೆ ಇನ್ವೆಸ್ಟಬಲ್ ಫಂಡ್ಸ್ ಅಲ್ಲೇ ಪಾಪ್ಯುಲಾರಿಟಿ ಕಲೆಕ್ಟ್ ಮಾಡ್ಕೋತೀರಿ. ಇಲ್ಲಿ ಅನಾಲಿಸಿಸ್ there are three kinds of analysis are there: market analysis, industry analysis and company analysis. ಈಗ ಪರ್ಟಿಕ್ಯುಲರ್ ಆಗಿ ಒಂದು ಪಾಯಿಂಟ್ ಬಗ್ಗೆ ಒಂದು ಪರ್ಟಿಕ್ಯುಲರ್ ಥಿಂಗ್ ಬಗ್ಗೆ ಇನ್ ಡೆಪ್ತ್ ಆಗಿ ಸ್ಟಡಿ ಮಾಡೋದಂದ್ರೆ ಈಗ ಮಾರ್ಕೆಟ್ ಅನಾಲಿಸಿಸ್ ಅಂತ ಇದಾರೆ. ಇನ್ ದಟ್ ವಾಟ್ ಯು ಆರ್ ಗೋಯಿಂಗ್ ಟು ಅನಲೈಸ್? ಮಾರ್ಕೆಟ್ ಅನಾಲಿಸಿಸ್ ಅಂದ್ರೆ ಯಾವುದೋ ಒಂದು, ಇವಾಗ ನೀವು ಫಸ್ಟ್ ಇನ್ವೆಸ್ಟ್ಮೆಂಟ್ ಪಾಲಿಸಿದಲ್ಲಿ ಏನ್ ಮಾಡಿದ್ರಿ? ಫಸ್ಟ್ ನಿಮ್ದು ಒಂದು ಇನ್ವೆಸ್ಟ್ಮೆಂಟ್ ಆಲ್ಟರ್ನೇಟಿವ್ ಚೂಸ್ ಮಾಡ್ಕೊಂಡಿದ್ರಿ. ಆಮೇಲೆ ರೈಟ್, ಒಂದ್ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್, ಒಂದು ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅಂತ ತಗೊಂಡ್ರಿ. ಬ್ಯಾಂಕ್ ನ ಆಸ್ ಎ ಲಾಂಗ್ ಟರ್ಮ್ ಅಂತ ಚೂಸ್ ಮಾಡ್ಕೊಂಡ್ರಿ. ಆಮೇಲೆ ಸೆಕ್ಯೂರಿಟೀಸ್ ಮಾರ್ಕೆಟ್ ನ ಆಸ್ ಎ ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ ಆಲ್ಟರ್ನೇಟಿವ್ ಅಂತ ಚೂಸ್ ಮಾಡ್ಕೊಂಡ್ರಿ. ಓಕೆ, ನಾಟ್ BSC, ಇಟ್ ಈಸ್ BSE. ಓಕೆ ಲತಾ, ಕರೆಕ್ಟ್ ಇಟ್. ಸೊ ಅಲ್ಲಿ ಆಮೇಲೆ ನೆಕ್ಸ್ಟ್ ಏನ್ ಮಾಡಿದ್ರಿ ನೀವು? ಆಬ್ಜೆಕ್ಟಿವ್ಸ್ ನಿಮ್ ಸಕ್ಸಸ್ಫುಲ್ ಆಗಿ ಡನ್ ಆಗುತ್ತಾ ಅಂತ ಅದನ್ನ ಚೆಕ್ ಮಾಡ್ಕೊಂಡ್ರಿ. ನೆಕ್ಸ್ಟ್ ನಾಲೆಜ್ ಅಂತ ಅಂದಾಗ ಇನ್ ಡೆಪ್ತ್ ಆಗಿ ಅದ್ರ ಮೇಲೆ ಯಾವ ರೀತಿ ಇನ್ವೆಸ್ಟ್ಮೆಂಟ್ ಮಾಡ್ಬೇಕು, ಏನದ ಏನಿಲ್ಲ ಅದನ್ನ ಕರೆಕ್ಟ್ ಮಾಡ್ಕೊಡ್ರಿ. ಇಲ್ಲಿ ಮಾರ್ಕೆಟ್ ಅನಾಲಿಸಿಸ್ ಅಂತ ಅಂದಾಗ ನೀವೀಗ ಯಾವ್ದೋ ಒಂದು ಬ್ಯಾಂಕು ಅಥವಾ BSC ಅಲ್ಲಿ ಯಾವ್ದೋ ಒಂದು ಕಂಪ್ನಿನ ಸೆಲೆಕ್ಟ್ ಮಾಡ್ಕೊಂಡು ಅನ್ಕೊಡ್ರಿ. ಈಗ BSC ಅದ, BSC ಅಂತಂದ BSC ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಅಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡತ್ತೀರಿ. ಸೊ ಅದ್ರಲ್ಲಿ ನೀವು ಯಾವ್ದೋ ಒಂದು ಕಂಪ್ನಿನ ಚೂಸ್ ಮಾಡ್ಕೊಂಡ್ರಿ. ಫಾರ್ ಎಕ್ಸಾಂಪಲ್ ಎಸ್ ಬ್ಯಾಂಕ್ ಅನ್ನೋದನ್ನ ಚೂಸ್ ಮಾಡ್ಕೊಡಿ ಅಂತ ಅನ್ಕೋರಿ. BSC ಮಾರ್ಕೆಟ್ ಅಲ್ಲಿ ಸೆಕ್ಯೂರಿಟೀಸ್ ಮಾರ್ಕೆಟ್ ಅನ್ನ ಚೂಸ್ ಮಾಡ್ಕೊಂಡು ಅದರಲ್ಲಿ BSC ಮಾರ್ಕೆಟ್ ನ ಚೂಸ್ ಮಾಡಿ ಅದರಲ್ಲಿ ಒಂದು ಕಂಪ್ನಿನ ಸೆಲೆಕ್ಟ್ ಮಾಡ್ತೀರಿ. ಯಾವ ಕಂಪ್ನಿ ಅದ್ರ ಈಗ BSC ದಾಗ ಯಾವ ಕಂಪ್ನಿ ಚೂಸ್ ಮಾಡ್ಕೋಬೇಕು? ಎಸ್ ಬ್ಯಾಂಕ್ ಮ್ಯಾಮ್. ಎಸ್ ಬ್ಯಾಂಕ್ ನ ಚೂಸ್ ಮಾಡ್ಕೊಂಡೆ ನಾನು. ಓಕೆ, ಸೊ ಈ ಎಸ್ ಬ್ಯಾಂಕ್ ಬಗ್ಗೆ ಮಾರ್ಕೆಟಿಂಗ್ ಅನಾಲಿಸಿಸ್ ಮಾಡುದು ಅಂದ್ರ ಈ ಎಸ್ ಬ್ಯಾಂಕ್ ಈಗ ಮಾರ್ಕೆಟ್ ಅಲ್ಲಿ ಪ್ರೆಸೆಂಟ್ ಸಿಚುವೇಶನ್, ಪ್ರೆಸೆಂಟ್ ಮಾರ್ಕೆಟ್ ಅಲ್ಲಿ ಎಷ್ಟು ರೇಟಿಂಗ್ ಅದ, ಪ್ರೆಸೆಂಟ್ ಆಗಿ ಈ ಮಾರ್ಕೆಟ್ ಅಲ್ಲಿ ಇವತ್ತಿಗೆ ಈ ಟೈಮ್ಗೆ ಎಕ್ಸಾಕ್ಟ್ ಟೈಮ್ ನೋಡ್ಬೇಕ್ರಿ. ಇವತ್ತು ಎಷ್ಟು ಡೇಟ್? 10th May 2021 ಗೆ ಮಾರ್ಕೆಟ್ ಅಲ್ಲಿ ಎಸ್ ಬ್ಯಾಂಕಿಗೆ ಎಷ್ಟು ವ್ಯಾಲ್ಯೂ ಅದ, ಆಮೇಲೆ ಎಷ್ಟು ಪಾಪ್ಯುಲಾರಿಟಿ ಅದ, ಎಷ್ಟು ಈ ಬ್ರ್ಯಾಂಡ್ ಗೆ ಎಷ್ಟು ಜನ ಫಾಲೋವರ್ಸ್ ಅದಾರ, ಆಮೇಲೆ ಮಾರ್ಕೆಟ್ ಅಲ್ಲಿ ಇದ್ರ ಶೇರ್ ಪ್ರೈಸ್ ಯಾವ ರೀತಿ ಜಂಪ್ ಆಗ್ಲಿಕ್ಕದ. ಸಿ, ಇವತ್ತು ಒಂದೇ ದಿವಸದಲ್ಲ, ಇದ್ರ ಹಿಂದೆನು ಒನ್ ವೀಕ್ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಕೋರಿ. ಈ 1 ವೀಕ್ ಇಂದ ಎಷ್ಟು ಸತಿ ಅದು ಪ್ರೈಸಸ್ ಆಫ್ ಫ್ಲಕ್ಚುಯೇಷನ್ಸ್ ಆಗ್ಯದ. ಈ ಒಂದು 1 ಪೈಸೆ, 2 ಪೈಸೆ, 1 ರೂಪಿ, 2 ರೂಪಿ ಈ ರೀತಿ ಫ್ಲಕ್ಚುಯೇಷನ್ಸ್ ಆದ್ರೆ ಅದ್ರ ಮಾರ್ಕೆಟ್ ವ್ಯಾಲ್ಯೂ ಇನ್ನು ಅದ ಅಂತ ಅರ್ಥ. ಇನ್ನು ಅದು ಮಾರ್ಕೆಟ್ ಅಲ್ಲಿ ಸ್ಟ್ರಾಂಗ್ ಪ್ಲೇಸ್ ಅಲ್ಲಿ ಅದ, ಇನ್ನು ಪಾಪ್ಯುಲಾರಿಟಿ ಅದ, ಅದು ಶೇರ್ ಪ್ರೈಸಸ್ ಮೇಲೆ ಇನ್ನು ಆ ಕಂಪ್ನಿಗೆ ವ್ಯಾಲ್ಯೂ ಅದ ಅಂತ ಅರ್ಥ. ಇನ್ ಕೇಸ್ ಮಾರ್ಕೆಟ್ ನಾಗ ಮಾರ್ಕೆಟ್ ಅಂದ್ರೆ ಇಲ್ಲಿ ಏನಂತ ಅರ್ಥ ಮಾಡ್ಕೋಬೇಕು? ಸೆಕ್ಯೂರಿಟೀಸ್ ಮಾರ್ಕೆಟ್. ಅರ್ಥ ಆಯ್ತ್ರಿ? ಮಾರ್ಕೆಟ್ ಅಂದ್ರೆ ನಿಮ್ದು LBS ಮಾರ್ಕೆಟ್ ಅಲ್ಲ. Listen here, analysis is nothing but in-depth study of a particular thing. Okay, there are mainly 3 kinds are there. First one analysis is market analysis, industry analysis and company analysis. So in first step ಅಲ್ಲಿ investment policy, that only I am explaining, Shubham. ಅದು ಪಾಯಿಂಟ್ಸ್ ಅಗಳ ಅಂದ್ರಲ್ಲ ಕಟ್ ಕೇಳ್ತೀನಿ ಮೇಡಮ್, ಕೇಳಿಸಿಲ್ರಿ ಅದು. ಯಾವ ಪಾಯಿಂಟ್ಸ್ ಹೇಳಿದ್ರಲ್ಲ 3 ಪಾಯಿಂಟ್ ಅಗಳ 3 ಪಾಯಿಂಟ್ ಅಂದ್ರಲ್ಲ ಮೇಡಮ್ ಮಾರ್ಕೆಟಿಂಗ್. ಸ್ಕ್ರೀನ್ ಕಾಣಿಸಾಕತ್ತದ ಶುಭಂ? ಹಾರ್ is the screen is visible to everyone? Yes ma'am. ಅರ್ಧ ಕಾಣಿಸ್ಲಿಕ್ಕತ್ತದ್ರಿ ಮ್ಯಾಮ್. Yes ma'am. ನೀವು ಇನ್ನು ವ್ಯಾಲ್ಯೂಯೇಷನ್ ಪಾರ್ಟಿಗೆ ಬಂದಿಲ್ಲ. ವ್ಯಾಲ್ಯೂಯೇಷನ್ ಪಾರ್ಟಿಗೆ ಬಂದಾಗ ನಾನು ಸರಿತೀನಿ. ಈಗ ಅನಾಲಿಸಿಸ್ ಪಾರ್ಟ್ ಕ್ಲಿಯರ್ ಆಗಿ ಕಾಣಿಸಾಕತ್ತದ ಎಲ್ಲರಿಗೂ? ಹಾ ರೀ ಮೇಡಮ್. ನೋಡ್ರಿ, ವ್ಯಾಲ್ಯೂಯೇಷನ್, ಪೋರ್ಟ್ಫೋಲಿಯೋ ಕನ್ಸ್ಟ್ರಕ್ಷನ್, ಪೋರ್ಟ್ಫೋಲಿಯೋ ಇವ್ಯಾಲ್ಯೂಯೇಷನ್ ಅಲ್ಲಿಗೆಲ್ಲ ಹೋಗಕ್ ಹೋಗ್ಬೇಡ್ರಿ, ಮತ್ ಕನ್ಫ್ಯೂಸ್ ಮಾಡ್ಕೊತೀರಿ. ಅಟ್ಲೀಸ್ಟ್ ಇಲ್ಲಷ್ಟೇ ನೋಡ್ಕೊರಿ ಸಾಕು. ಸಿ, ಸೆಕೆಂಡ್ ಸ್ಟೆಪ್ ಏನದ? ಅನಾಲಿಸಿಸ್ ಸ್ಟೆಪ್ ಅದ.
ಅನಾಲಿಸಿಸ್ ಅಂದ್ರೆ ಏನು, ಒಂದು ಪರ್ಟಿಕ್ಯುಲರ್ ಥಿಂಗ್ ಬಗ್ಗೆ ಇನ್ ಡೆಪ್ತ್ ಆಗಿ ಸ್ಟಡಿ ಮಾಡುದು. ಫ್ರಮ್ ಬಿಗಿನಿಂಗ್ ಇಂದ ಎಂಡ್ ತನ ಇವತ್ತಿನ ತನನು ಏನೇನ್ ಅದ ಅದ್ರದ್ದೆಲ್ಲ. ಇವಾಗ ನೀವು ಒಂದು ಸ್ಟೂಡೆಂಟ್ ಬಗ್ಗೆ ಇನ್ ಡೆಪ್ತ್ ಆಗಿ ಸ್ಟಡಿ ಮಾಡ್ಬೇಕು ಅಂದ್ರೆ ನಿಮ್ದು ಫ್ರಮ್ ಬರ್ತ್ ಇಂದ ಅಪ್ ಟು ನಮ್ ಕಾಲೇಜಿಗೆ ಜಾಯ್ನ್ ಆಗಿ ಒಂದ್ ಸೆಮಿಸ್ಟರ್ ಮುಗಿಸೋರ್ಗು ನಿಮ್ದು ಏನೇನ್ ರೆಕಾರ್ಡ್ಸ್ ಇದೆ ಎಲ್ಲಾನು ನಾವು ಯಾವ ರೀತಿ ಚೆಕ್ ಮಾಡ್ತೀವಲ್ರಿ, ಅದೇ ರೀತಿ ಇಲ್ಲಿ ಅನಾಲಿಸಿಸ್ ಅವರು ಅದೇ ರೀತಿ ಚೆಕ್ಔಟ್ ಮಾಡ್ಕೋದು, ಅದೇ ರೀತಿ ಸ್ಟಡಿ ಮಾಡೋದು. ಸೊ ದೇರ್ ಆರ್ 3 kinds of analysis are there. The first one is market analysis, industry analysis, and company analysis. Okay, so first ಅಲ್ಲಿ market analysis ಅಲ್ಲಿ ಏನ್ ಮಾಡ್ತೀವಿ ನೀವು, it is nothing but marketing study of a particular company or a particular security or a particular investment alternative. ಒಂದು ಇನ್ವೆಸ್ಟ್ಮೆಂಟ್ ಆಲ್ಟರ್ನೇಟಿವ್ ಅಂತ ತಗೋತಿಲ್ಲ, ಅದ್ರದ್ದು ಮಾರ್ಕೆಟ್ ಅನಾಲಿಸಿಸ್ ಮಾಡೋದು. ಮಾರ್ಕೆಟ್ ಅಲ್ಲಿ ಅದ್ರ ಪೊಸಿಷನ್ ಯಾವ ರೀತಿ ಅದ, ಎಷ್ಟು ವ್ಯಾಲ್ಯೂ ಅದ ಅದಕ್ಕೆ. ಇವಾಗ ಫಾರ್ ಎಕ್ಸಾಂಪಲ್ ಈಗ ನೀವು ಫಸ್ಟ್ ಅಲ್ಲಿ 2 ತರ ಇನ್ವೆಸ್ಟ್ಮೆಂಟ್ ಚೂಸ್ ಮಾಡ್ಕೊಂಡ್ರಿ. ಫಾರ್ ಸೇಫ್ಟಿ ಪರ್ಪಸ್ ಒಂದು ಲಾಂಗ್ ಟರ್ಮ್ ಅಂತ ಚೂಸ್ ಮಾಡಿದ್ರಿ, ಇನ್ನೊಂದು ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅಂತ ಚೂಸ್ ಮಾಡಿದ್ರಿ, ರೈಟ್? ಕರೆಕ್ಟ್ ರೀ? Yes, ma'am. Yes, ma'am. Yes, ma'am. Yes, ma'am. ಶಾರ್ಟ್ ಟರ್ಮ್ ಅಲ್ಲಿ Yes, ma'am. ಸೆಕ್ಯೂರಿಟಿ ಮಾರ್ಕೆಟ್ ಅಂತ ತಗೊಂಡಿದ್ರಿ, ಹೌದಾ? ಸೆಕ್ಯೂರಿಟಿ ಮಾರ್ಕೆಟ್ ಚೂಸ್ ಮಾಡ್ಕೊಂಡಿದ್ರಿ. ಸೆಕ್ಯೂರಿಟಿ Yes, ಮಾರ್ಕೆಟ್ ma'am. ಅಲ್ಲಿ 2 ಮಾರ್ಕೆಟ್ಸ್ ಅಂತ ಬರ್ತಾವ, BSc, NSc, ಫ್ಯೂಚರ್ ಅಂಡ್ ಆಪ್ಷನ್ಸ್ ಮತ್ತೆ ಕಮೋಡಿಟೀಸ್. Future and option, commodity. ಸ್ಟಾಕ್ ಎಕ್ಸ್ಚೇಂಜ್ ಅಲ್ಲಿ 4 markets are there. First one is BSc market, NSc market, NS, futures and commodity. options, and commodities market. Commodity. ಓಕೆ, ಈ 4 ತರ ಮಾರ್ಕೆಟ್ಸ್ ಬರ್ತಾವ. ಸೊ ಈ 4 ತರ ಮಾರ್ಕೆಟ್ಸ್ ಅಲ್ಲಿ ನೀವು BSc ಒಳಗೆ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಂತ ಅನ್ಕೊಂಡಿರಿ. ಈ ಪಾಯಿಂಟ್ ತನ ಕ್ಲಿಯರ್ ಆಗೈತ್ರಿ ಎಲ್ಲರಿಗೂ? Yes, ma'am. Everyone? Is Yes, it clear ma'am. up to this point? Yes, ma'am. Okay. Then ಈ BSc ಮಾರ್ಕೆಟ್ ಅಂತ ಚೂಸ್ ಮಾಡ್ಕೊಂಡಾಗ BSc ದಲ್ಲಿ ಎಷ್ಟು ಕಂಪ್ನೀಸ್ ಬರ್ತಾವ ಲಿಸ್ಟ್ ಔಟ್ ತಗೊಳ್ತೀವಿ. ಈ ಲಿಸ್ಟ್ ಔಟ್ ತಕೊಂಡಲ್ಲಿ ಯಾವ್ದೋ ಒಂದು ಕಂಪ್ನಿನ ಚೂಸ್ ಮಾಡ್ಕೋತೀರಿ. ಸೊ ನೀವೇ ಯಾವ್ದಾರ ಒಂದು ಕಂಪ್ನಿ ಹೇಳ್ರಿ. Tata Motors. ಟಾಟಾ ಮೋಟಾರ್ಸ್. ಓಕೆ, ಅದನ್ನೇ ಅಂತ ತಗೊಂಡ್ರಿ, ಟಾಟಾ ಕಂಪ್ನಿ ಅಂತ. ಕಂಪನಿ ಮ್ಯಾಮ್. ಹಾ, ವಿಚ್ ಕಂಪ್ನಿ? ಎಗ್ರೆಸ್ ಅನ್ನತ್ತಂಡ್ರಿ ಹಸು ಆಗಿದ್ರಿ. ಎಗ್ ರೈಸ್ ಹಸು ಆಗಿತ್ತಾರ 15 ನಿಮಿಷ ಗ್ಯಾಪ್ ಇರ್ತದಲ್ಲ, ಆವಾಗ ಕುತ್ಕೊಂಡು ಏನಾರ ತಿಂದ್ವಾ ಎಗ್ರೆಸ್ ಎತ್ತೀನಿ. ಇವತ್ತು ಗ್ಯಾಪ್ ಕೊಟ್ಟಿಲ್ರಿ ಮ್ಯಾಮ್. ಇವತ್ತು ಗ್ಯಾಪ್ Gap ಕೊಟ್ಟಿಲ್ರಿ. ಕೊಟ್ಟಿಲ್ಲ, ಕೊಡ್ತಾರ ಅವಾಗ. ಜಸ್ಟ್ ಹಾವ್ ಅ ಟಿಫನ್. ಸಿ, ಇವಾಗ ನೀವು ಟಾಟಾ ಕಂಪ್ನಿ ಅಂತ ಹೇಳಿದ್ರಿ. ಸೊ ಈ ಟಾಟಾ ಕಂಪ್ನಿಗೆ ಯೂಶುವಲ್ ಆಗಿ ಟಾಟಾ ಕಂಪ್ನಿ ಇಸ್ ಅ ಫೇಮಸ್ ಕಂಪ್ನಿ, ಹೌದಾ? ಸೊ ಇದ್ರದ್ದು ಶೇರ್ಸ್ ಯಾವತ್ತು ಯಾವಾಗ್ಲೂ ಅಪ್ ಅಂಡ್ ಡೌನ್ ಆಗ್ತಿತ್ತು. ಬಟ್ ಸಮ್ ವೇರಿಯೇಷನ್ಸ್ ಅಲ್ಲಿ ಇಲ್ಲಿ ಏನ್ ಅಬ್ಸರ್ವ್ ಮಾಡ್ಬೇಕು, ಮಾರ್ಕೆಟಿಂಗ್ ಅನಾಲಿಸಿಸ್ ಅಂದ್ರೆ ನೀವು ಫಸ್ಟ್ ಏನ್ ಥಿಂಕ್ ಮಾಡ್ಬೇಕು, ಈಗ ಸ್ಟಾಕ್ ಮಾರ್ಕೆಟ್, ಸೆಕ್ಯೂರಿಟಿ ಮಾರ್ಕೆಟ್ ಅಲ್ಲಿ ನೀವು ಒಂದು ಕಂಪನಿ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದ್ರಿ. ಟಾಟಾ ಕಂಪ್ನಿ ಅಂದ್ರೆ ಪ್ರೆಸೆಂಟ್ ಆಗಿ ಇವತ್ತಿಂದು ಟಾಪ್ ಮಾರ್ಕೆಟಿಂಗ್ ಅಲ್ಲಿ ಟಾಪ್ ಲಿಸ್ಟ್ ಅಲ್ಲಿ ಯಾವ ಕಂಪ್ನಿ ಅದ? ಓಕೆ, ಟಾಟಾ ಕಂಪ್ನಿ ಅದನ್ನ ಇಲ್ಲ, ಟಾಪ್ 10 ಅಲ್ಲಿ ಅದನ್ನ ಇಲ್ಲ. ಫಸ್ಟ್ ಅದನ್ನ ಚೆಕ್ಔಟ್ ಮಾಡಿ. ಟಾಪ್ 10 ಅಲ್ಲಿ ಇತ್ತಂದ್ರೆ ಓಕೆ, ಗಿವ್ ಅ ರೈಟ್ ಮಾರ್ಕ್. ಓಕೆ, ಪಾಪ್ಯುಲರ್ ಅದ ಅಂತ ಅನ್ಕೋರಿ. ನೆಕ್ಸ್ಟ್ ಅದ್ರ ವ್ಯಾಲ್ಯೂ ಎಷ್ಟಿದೆ ಮಾರ್ಕೆಟ್ ಅಲ್ಲಿ, ಪೊಸಿಷನ್ ನಂಬರ್ ಎಷ್ಟೇ ಪೊಸಿಷನ್ ಅದ, ಟಾಪ್ 10 ಲಿಸ್ಟ್ ಆಗದ ಅಂತ ಅಂದ್ರ ಎಷ್ಟೇ ಪೊಸಿಷನ್, 5th ಪೊಸಿಷನ್, 3rd ಪೊಸಿಷನ್, 2nd ಪೊಸಿಷನ್ ಆಗದನ, 1st ಪೊಸಿಷನ್ ಆಗದನ, ಅದನ್ನ ನೋಡ್ಕೋರಿ. ಅದು 2nd ಪಾಯಿಂಟ್ ಆಯ್ತು. 3rd ಪಾಯಿಂಟ್, ಶೇರ್ ಮಾರ್ಕೆಟ್ ಅಲ್ಲಿ ಶೇರ್ ಪ್ರೈಸಸ್ ವೇರಿಯೇಷನ್ ಚೆಕ್ ಮಾಡ್ಕೊಳ್ಳಿ. ಎಷ್ಟು ಪಾಪ್ಯುಲರ್ ಅದ ಶೇರ್ ಪ್ರೈಸಸ್ ಅಲ್ಲಿ ಅಟ್ ಲೀಸ್ಟ್ 1 ವೀಕ್ ದಾದ್ರೂ ಶೇರ್ ಪ್ರೈಸಸ್ ನ ಚೆಕ್ಔಟ್ ಮಾಡ್ಕೊಳ್ಳೋದು. 1 ವೀಕ್ ಅಲ್ಲಿ ಸಿ, ಇನ್ ಕೇಸ್ ನಿಮ್ಗೆ ಯೂಶಲಿ ನಾನು ನ್ಯೂಸ್ ಪೇಪರ್ಸ್ ನೋಡ್ರಿ ಅಂತ ಹೇಳಿದೆ, ಶೇರ್ ಪ್ರೈಸಸ್ ನೋಡಿರಿ. ಮೇಡಮ್ ನೀವು ಅದು ಆಪ್ ಕಳಿಸ್ತೀನಿ ಅಂದಿದ್ರಿ. ಓಕೆ, ಕಳ್ಸಿಲ್ರಿ ಮೇಡಮ್. ನೀವ್ ಅದನ್ನ ಆಪ್ ಅಟ್ಲೀಸ್ಟ್ ಗೂಗಲ್ ಆಗಿ ಫೈಂಡ್ ಔಟ್ ಮಾಡ್ರಿ ಅಂತಾನು ಹೇಳಿದ್ದೆ ನಾನು. ಫೈಂಡ್ ಔಟ್ ಮಾಡಿದ್ರಿ ಇಲ್ಲ? ಮ್ಯಾಮ್ ಅದು ಇವತ್ತು ನೋಡಿದ್ರಿ ಹಾ, leave it. That Ma'am, work will be grow done app, by you ma'am. only. I will do that work. Don't worry. Okay, just listen the class.
Which app, ma'am? Yes, ma'am. Yes, Ma'am, ma'am. app is there, ma'am. You just listen the class. That duty I will do only. Just listen. Yes, So ma'am. ಏನ್ ಮಾಡ್ಬೇಕು ನೀವು Yes, ma'am. ಫ್ರಮ್ 3rd May ಇಂದ ಅಪ್ ಟು ಫ್ರೈಡೆ ತನ. ಸಿ ಯೂಶಲಿ ಸ್ಟಾಕ್ ಮಾರ್ಕೆಟ್ ಫ್ರೈಡೆ ತನ ಅಷ್ಟೇ ವರ್ಕ್ ಮಾಡ್ತಾವ್ರಿ. ಸ್ಯಾಟರ್ಡೆ ಸಂಡೇ ಸ್ಟಾಕ್ ಮಾರ್ಕೆಟ್ ವರ್ಕ್ ಮಾಡಲ್ಲ. ಸೊ ಮಂಡೇ ಇಂದ ಫ್ರೈಡೆ ವರ್ಗು ಅದು ಶೇರ್ ಪ್ರೈಸ್ ನ ಲಿಸ್ಟ್ ಔಟ್ ಮಾಡೋದು. ಮೇ ಬಿ ಟುಡೇ ಮಂಡೇ ಎಷ್ಟಿರುತ್ತಾ 250.40 ಇರುತ್ತಾ. ನೆಕ್ಸ್ಟ್ ಟ್ಯೂಸ್ಡೇ 251 ಆಗ್ಬೋದು. ನೆಕ್ಸ್ಟ್ 252 ಅದಾದ್ಮೇಲೆ ಮತ್ತೆ 250 ಬರ್ಬೋದು. 250 249 ಮತ್ತೆ ಇನ್ಕ್ರೀಸ್ ಆಗ್ಬೋದು. ಈ ರೀತಿ ₹1 ₹2 ಏನಾದ್ರು ವೇರಿಯೇಷನ್ಸ್ ಆದ್ರ ಕಂಪ್ನಿದು ಫೈನಾನ್ಷಿಯಲ್ ಸ್ಟ್ರೆಂತ್ ಚಲೋ ಅದಂದ್ರೆ ಅರ್ಥ. ಇನ್ ಕೇಸ್ ಅದ್ರದ್ದು ನೀವು ಲಾಸ್ಟ್ 1 ವೀಕ್ ಅಲ್ಲಿ ಏನ್ ಅನಾಲಿಸಿಸ್ ಮಾಡ್ತಿಲ್ಲ, 1 ವೀಕ್ ಅಲ್ಲಿ ನೀವು ಲಿಸ್ಟ್ ಔಟ್ ಮಾಡ್ತಿಲ್ಲ ಶೇರ್ ಪ್ರೈಸಸ್ ಅಲ್ಲಿ 250 ಇದ್ದು ಸಡನ್ ಆಗಿ 150 ಜಂಪ್ ಆಗಿ ಮತ್ 150 ಇದ್ದು 200 ಹೋಗುದು, 200 ಇದ್ದು ಮತ್ತೆ 100 ಗೆ ಈ ರೀತಿ 10 ರೂಪೀಸ್ 20 ರೂಪೀಸ್ 50 ರೂಪೀಸ್ ಡಿಫ್ರೆನ್ಸಸ್ ಬರ್ತಿದ. ಪ್ರತಿ ದಿನಾನು 10 20 30 50 ಡಿಫ್ರೆನ್ಸಸ್ ಬರ್ತಿದ್ರ ಕಂಪ್ನಿ ನೀವ್ ಏನ್ ಅರ್ಥ ಮಾಡ್ಕೋಬೇಕು, ಕಂಪ್ನಿದು ಫೈನಾನ್ಷಿಯಲ್ ಪೊಸಿಷನ್ ಮತ್ತೆ ಕಂಪ್ನಿದು ಮಾರ್ಕೆಟಿಂಗ್ ಅಲ್ಲಿ ಪೊಸಿಷನ್ ಲೋ ಅದ, ಮಾರ್ಕೆಟಿಂಗ್ ಅಲ್ಲಿ ಕಂಪ್ನಿ ಸ್ಟ್ರಾಂಗ್ ಇಲ್ಲ ಅಂತ ನೀವು ಅರ್ಥ ಮಾಡ್ಕೋಬೇಕು. ದಿಸ್ ಈಸ್ ಆಲ್ ಅಬೌಟ್ ಮಾರ್ಕೆಟಿಂಗ್ ಅನಾಲಿಸಿಸ್. ಈ ರೀತಿ ಶೇರ್ ಪ್ರೈಸಸ್ ವೇರಿಯೇಷನ್ಸ್ ಇದ್ದಾಗ ವಿ ಶುಡ್ ನಾಟ್ ಇನ್ವೆಸ್ಟ್ ಇನ್ ದಟ್ ಕಂಪ್ನಿ. ಅರ್ಥ ಆಯ್ತ್ರಿ? ಇವತ್ ನೀವೇನೋ 250 ಪರ್ಚೇಸ್ ಮಾಡ್ತೀರಿ, 250 ಪರ್ಚೇಸ್ ಮಾಡಿದ್ಕೂಡ ಸಡನ್ ಆಗಿ ಅದು ಶೇರ್ ಪ್ರೈಸ್ ಡಿಕ್ರೀಸ್ ಆಯ್ತು ಅಂದ್ರ ನಿಮಗ್ ಲಾಸ್ ಆದಂಗಲ್ಲ. ಹೌದ್ರಿ, ಲಾಸ್ ಆಗುತ್ತಾ ಪ್ರಾಫಿಟ್ ಆಗುತ್ತಾ? ಲಾಸ್ ಆಗತ್ರಿ. ಲಾಸ್ ಹೆಂಗಾಗುತ್ತಾ? ಲಾಸ್ ಹೆಂಗಾಗತ್ರಿ ಹೇಳಿದ್ರಪ್ಪ. ನಾ ಲಾಸ್ ಆಗ್ತಾರ ನೀವು ಲಾಸ್ ಆಗ್ತಾರ ಅಂತ ಅಂದ್ಬಿಟ್ರಿ. ಅದು ಪ್ರೈಸ್ ಡಿಕ್ರೀಸ್ ಆಗ್ತದ, ಅದಕ್ಕೆ ಲಾಸ್ ಆಗ್ತದೆ. ಎಸ್, ಪ್ರೈಸ್ ಕಂಟಿನ್ಯೂಸ್ ಆಗಿ ಪ್ರೈಸ್ ಡಿಕ್ರೀಸ್ ಆಗತ್ತ. ನೀವು ಡಿಕ್ರೀಸ್ ಆಗತ್ತಂದ್ರೆ ಹೋಗಿರ್ತೀರ ಅಂತ ಅನ್ಕೋರಿ. ಮಾರ್ಕೆಟ್ ಹೋದಾಗ 1 ಅವರ್ ಮುಂಚೆನೆ ಯಾವ್ದೋ ಒಂದು ಡ್ರೆಸ್ ನ ಪರ್ಚೇಸ್ ಮಾಡಿರ್ತೀರಿ, 1000 ರೂಪೀಸ್ ಕೊಟ್ಟು ಪರ್ಚೇಸ್ ಮಾಡ್ತೀರಿ. ನೆಕ್ಸ್ಟ್ ಡೇ ಡ್ರೆಸ್ ಪ್ರೈಸ್ 750 ಆಗುತ್ತೆ. ನಿಮಗ್ ಫೀಲ್ ಆಗುತ್ತಲ್ಲ, ಅಷ್ಟೇ ಇವತ್ತು ಹೋಗಿ ಪರ್ಚೇಸ್ ಮಾಡಿದ್ರೆ ಇನ್ನೂ ಒಂದು yes, ma'am. 250 ರೂಪೀಸ್ ಸೇವ್ ಮಾಡ್ಬೋದಿತ್ತು ಅನಿಸ್ತಿತ್ತಲ್ಲ. ಅದೇ ರೀತಿ ಈಗ ತಗೊಂಡಿವಲ್ರಿ ಏನ್ ಮಾಡಕ್ ಬರಲ್ರಿ. ಹಾ, ಸ್ಟಾಕ್ ಮಾರ್ಕೆಟ್ ನ ಹಂಗೇರಿ, ತಗೊಂಡಿವಿ ಏನು ಮಾಡಕ್ ಆಗಲ್ಲ, ಬಟ್ ಲಾಸ್ ಆಗತ್ತ. ಇನ್ ಕೇಸ್ ಅದು ಕಂಟಿನ್ಯೂಸ್ ಆಗಿ ಡಿಕ್ರೀಸ್ ಆಯ್ತು ಅಂದ್ರೆ ನೀವು ವಾಪಸ್ ಬೇರೆಯವ್ರಿಗೆ ಸೆಲ್ ಮಾಡಿದ್ರೆ ನಿಮ್ಗೆ ಲಾಸೇ ಆಗುತ್ತದು. ಇನ್ ಕೇಸ್ ನೀವು 250 ಕೊಟ್ಟು ಪರ್ಚೇಸ್ ಮಾಡಿರ್ತೀರಿ, ಕಂಟಿನ್ಯೂಸ್ ಆಗಿ ಮಾರ್ಕೆಟ್ ಪ್ರೈಸ್ ಎಷ್ಟು ಬರುತ್ತೆ? 150 100 150 100 ಬರುತ್ತೆ. ಇನ್ ಕೇಸ್ ಒಂದ್ ಸ್ವಲ್ಪ ದಿವಸ ಆದ್ಮೇಲೆ ನೀವು ಅದನ್ನ ಸೆಲ್ ಮಾಡ್ತೀನಿ ಅಂದ್ರೆ ನಿಮಗ ಇವನ್ 50% ನಿಮಗೆ ರಿಟರ್ನ್ ಸಿಗಲ್ಲ. ಸೊ ಅಂತ ಕಂಪ್ನೀಸ್ ಮೇಲೆ ನಾವು ಇನ್ವೆಸ್ಟ್ಮೆಂಟ್ ಮಾಡಕ್ ಹೋಗ್ಬಾರ್ದು. ಅದಕ್ಕೋಸ್ಕರ ಏನ್ ಮಾಡ್ಬೇಕು? ವಿ ಶುಡ್ ಕಂಡಕ್ಟ್ ದಟ್ ಮಾರ್ಕೆಟ್ ಅನಾಲಿಸಿಸ್. ಅಂಡರ್ಸ್ಟುಡ್ ಮಾರ್ಕೆಟಿಂಗ್ ಅನಾಲಿಸಿಸ್? Ma'am, Yes. Ma'am. Yes, any doubts? ma'am, ಒಮ್ಮಲಿಗೆ ಡಿಕ್ರೀಸ್ ಆಗಿ No, ma'am. ಆಮೇಲೆ ಇನ್ಕ್ರೀಸ್ ಆಯ್ತು ಇನ್ಕ್ರೀಸ್ ಆಗುವಂತ ಚಾನ್ಸಸ್ ಇರ್ತಾವಲ್ರಿ ಮ್ಯಾಮ್? ಹಾ, ಒಮ್ಮೆ ಇನ್ಕ್ರೀಸ್ ಆಗಿ ಒಮ್ಮೆ ಡಿಕ್ರೀಸ್ ಆಗ್ಬೋದು. ಸಡನ್ ಆಗಿ ಡಿಕ್ರೀಸ್ ಆಗಿ ಸಡನ್ ಆಗಿ ಇನ್ಕ್ರೀಸ್ ಆಗ್ಬೋದು. ಬಟ್ ಇಲ್ಲಿ ಏನ್ ಅರ್ಥ ಮಾಡ್ಕೋಬೇಕು ನೀವು, ಶೇರ್ ಪ್ರೈಸಸ್ ಕಾನ್ಸ್ಟಂಟ್ ಆಗಿರಲ್ಲ. ಅರ್ಥ ಆಯ್ತ್ರಿ? ನಿಮ್ಗ ಯಾವಾಗ ರಿಟರ್ನ್ ಜಾಸ್ತಿ ಸಿಗುತ್ತೆ ಅಂದ್ರೆ Yes, ma'am. ನಿಮ್ದು ಶೇರ್ ಪ್ರೈಸಸ್ ಯಾವಾಗ ಕಾನ್ಸ್ಟಂಟ್ ಆಗಿ ರನ್ ಆಗ್ತಾವಲ್ಲ ಅವಾಗಷ್ಟೇ ನೀವು ಪ್ರಾಫಿಟ್ ಅರ್ನ್ ಮಾಡೋ ಚಾನ್ಸಸ್ ಇರುತ್ತೆ. ಇನ್ ಕೇಸ್ ನೀವು ಸಡನ್ ಆಗಿ ಡಿಕ್ರೀಸ್ ಆಗಿ Yes, ಸಡನ್ ma'am. ಆಗಿ ಇನ್ಕ್ರೀಸ್ ಆಯ್ತು ಅಂದ್ರೆ ಒಂದೊಂದ್ ಸತಿ ಡಿಕ್ರೀಸ್ ಆಗಿದ್ ಪ್ರೈಸಸ್ ಈಸಿಯಾಗಿ ಜಂಪ್ ಆಗುದಿಲ್ರಿ. ಒಂದ್ ಪರ್ಟಿಕ್ಯುಲರ್ ಪೀರಿಯಡ್ ತನ ಅಷ್ಟೇ ಇನ್ಕ್ರೀಸ್ ಹಾ ರೀ. ಆಗ್ತಿರ್ತಾವ. 1 ವೀಕ್ ಅಥವಾ 2 ವೀಕ್ಸ್ ಅಷ್ಟೇ ಇನ್ಕ್ರೀಸ್ ಆಗಿ ಆಮೇಲೆ ಸಡನ್ ಆಗಿ ಜಂಪ್ ಆಗ್ಬಿಡ್ತಾವ. ಆ ತರದ ಕಂಪ್ನೀಸ್ ಮ್ಯಾಗ ಏನಿರ್ತಾವಲ್ಲ, ಡಿಮಾಂಡ್ ಕಮ್ಮಿ ಇರುತ್ತೆ ಆ ಕಂಪ್ನೀಸ್ ಮ್ಯಾಗ. ಆ ಕಂಪ್ನೀಸ್ ಶೇರ್ ಪ್ರೈಸಸ್ ಕಾನ್ಸ್ಟಂಟ್ ಆಗಿರಲ್ಲ. ಆಮೇಲೆ ನಿಮ್ಗೆ ರಿಟರ್ನ್ಸ್ ಏನ್ ನೀವು ಈ ರೀತಿ ಸಡನ್ ಆಗಿ ಜಂಪ್ ಆಗಿ ಸಡನ್ ಆಗಿ ಡಿಕ್ರೀಸ್ ಆಗ್ತಿರ್ತಾವಲ್ಲ, ನಿಮಗ್ ರಿಟರ್ನ್ ಸಿಗುವಲ್ಲೂ ವೇರಿಯೇಷನ್ಸ್ ಆಗ್ತಿರ್ತಾವ. ಇವಾಗ ನೀವು ಕೆಲವೊಬ್ರು ಏನ್ ಮಾಡ್ತಾರಿ, ಈ ಟಾಟಾ ಕಂಪನೀಸು ಅದ್ರ ಮೇಲೆಲ್ಲ ಏನ್ ಮಾಡ್ತಾರ, 6 ಮಂತ್ಸ್ ಫೈನಾನ್ಷಿಯಲ್ ಇಯರ್ ಕಂಪ್ಲೀಟ್ ಆಗೇನ 6 ಮಂತ್ಸ್ ಗ್ಯಾಪ್ ಇರುತ್ತೆ, ಅವಾಗ ಇನ್ವೆಸ್ಟ್ಮೆಂಟ್ ಮಾಡ್ತಾರ. ಅರ್ಥ ಆಯ್ತ್ರಿ? ಯೂಶಲಿ ಮಾರ್ಚ್ಗೆ ಫೈನಾನ್ಷಿಯಲ್ ಇಯರ್ ಕಂಪ್ಲೀಟ್ ಆಗುತ್ತ, ಹೌದಾ? ಮಾರ್ಚ್ 31 ಫೈನಾನ್ಷಿಯಲ್ ಇಯರ್ ಕಂಪ್ಲೀಟ್ ಆಗುತ್ತಾ. ಏಪ್ರಿಲ್ 1 ಅನ್ನೋಷ್ಟಿಗೆ ಅವರು ಏನ್ ಮಾಡ್ಬೇಕು, ರಿಪೋರ್ಟ್ ರೆಡಿ ಮಾಡ್ಬೇಕು, ಅಕೌಂಟ್ಸ್ ನ ರೆಡಿ ಮಾಡ್ಬೇಕು, ಹೌದಲ್ರಿ? ಅಕೌಂಟ್ಸ್ ರೆಡಿ ಮಾಡಿ ನೀವು ಫೈನಾನ್ಷಿಯಲ್ ಇಯರ್ ಸ್ಟಾರ್ಟ್ ಮಾಡ್ಬೇಕು. ಕೆಲವೊಬ್ರು ಏನ್ ಮಾಡ್ತಾರ, 6 ಮಂತ್ ಬಿಫೋರ್ ಆಫ್ ಕಂಪ್ಲೀಷನ್ ಆಫ್ ದಿ ಫೈನಾನ್ಷಿಯಲ್ ಇಯರ್, 6 ತಿಂಗಳ ಮೊದಲು ಶೇರ್ಸ್ ನ ಪರ್ಚೇಸ್ ಮಾಡೋದು, ಮಾರ್ಚ್ 31 ಆದ್ಮೇಲೆ ಏಪ್ರಿಲ್ ಮಂತ್ ಅಲ್ಲಿ ಅದನ್ನ ಸೆಲ್ ಮಾಡೋದು. ಯಾಕಂದ್ರ
ಮಾರ್ಚ್ ಅಲ್ಲಿ ಅಕೌಂಟ್ಸ್ ನ ಕಂಪ್ಲೀಟ್ ಪ್ರಿಪರೇಷನ್ ಮಾಡಿರ್ತಾರ. ಈ ಅಕೌಂಟ್ಸ್ ಅಲ್ಲಿ ಆಸ್ ಎ ನೀವು ಶೇರ್ ಹೋಲ್ಡರ್ಸ್ ಇದೀರ ಅಂತ ಏನ್ ಮಾಡ್ತಾರ, ನಿಮ್ಗ ಡಿವಿಡೆಂಡ್ ಕೊಡ್ತಾರ. ಕೊಡ್ತಾರಿಲ್ರಿ ಡಿವಿಡೆಂಡ್? ಸಿಗತ್ತಿಲ್ರಿ ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ರ? ಎಸ್ ಮ್ಯಾಮ್ ಸಿಗ್ತೈತಿ. ಯಾವಾಗ ಮಾಡ್ತಾರ ಅಂದ್ರೆ ಯಾವಾಗ ಶೇರ್ ಪ್ರೈಸಸ್ ಕಾನ್ಸ್ಟಂಟ್ ಆಗಿರಲ್ಲ, ಡಿಕ್ರೀಸ್ ಇನ್ಕ್ರೀಸ್ ಆಗ್ತಿರ್ತಲ್ಲ, ಅವಾಗ ಏನ್ ಮಾಡ್ತಾರ, ಒಮ್ಮೆ ಇನ್ವೆಸ್ಟ್ಮೆಂಟ್ ಮಾಡಿ ಸುಮ್ ಕೂತ್ಬಿಡುದು. ಸುಮ್ ಕೂತ್ ಆಮೇಲೆ ಏನ್ ಮಾಡುದು, ಲಾಸ್ಟ್ ಮಾರ್ಚ್ 31st ವರ್ಗು ವೇಟ್ ಮಾಡುದು. ಮಾರ್ಚ್ 31st ಆದ್ಮೇಲೆ ಅದ್ ಶೇರ್ಸ್ ನ ಸೆಲ್ ಮಾಡುದು. ಇಲ್ಲಿ ಏನಾಗುತ್ತ, ನಿಮ್ ಶೇರ್ಸ್ ಅಮೌಂಟ್ ಲಾಸ್ಟ್ ಟೈಮ್ ಮಾಡ್ಬೇಕೇನ್ರಿ ಮೇಡಮ್? ಹಾ ಅದ 31st ಏನ್ ಸೇಲ್ ಮಾಡ್ಬೇಕಂದ್ರಲ್ಲ, ಅದು ಅವಾಗೆ ಮಾಡ್ಬೇಕೇನ್ರಿ? ಮತ್ ಮಧ್ಯೆ ಮಾಡ್ರ ನಡೆಯಲ್ರಿ ಅದು? ಅದು ನಿಮ್ಮ ಡಿಗ್ರಿ. ಇವಾಗ ನಾನ್ ಏನ್ ಹೇಳತ್ತೀನಿ, ನೀವೇನ್ ಕೇಳ್ರಿ, ಶೇರ್ ಪ್ರೈಸ್ ಸಡನ್ ಆಗಿ ಡಿಕ್ರೀಸ್ ಆಯ್ತು ಅಂದ್ರೆ ಏನ್ ಮಾಡ್ಬೇಕಂದ್ರಲ್ಲ, ಈಗ ನಮ್ಗೆ ಶೇರ್ ಪ್ರೈಸಸ್ ಕಾನ್ಸ್ಟಂಟ್ ಆಗಿಲ್ಲ, ಒಮ್ಮೆ ಇನ್ಕ್ರೀಸ್ ಆಗೋದು ಒಮ್ಮೆ ಡಿಕ್ರೀಸ್ ಆಗ್ಲಿಕ್ಕತ್ತದ. ಅದಕ್ಕೆ ನಾವ್ ಏನ್ ಮಾಡ್ಬೇಕು, ನಾವ್ ನಮ್ ಸೇಫ್ಟಿ ನೋಡ್ಕೋಬೇಕಲ್ಲ. ನಾವ್ ಇನ್ವೆಸ್ಟ್ಮೆಂಟ್ 50% ಅವ್ರು ನಮಗ್ ರಿಟರ್ನ್ ಬೇಕಲ್ರಿ. 250 ಇನ್ವೆಸ್ಟ್ಮೆಂಟ್ 50% ಅವ್ರು ನಿಮ್ಗೆ ರಿಟರ್ನ್ ಬೇಕು, ಹೌದಾ? ಅದಕ್ಕೆ ಏನ್ ಮಾಡೋದು, ಇವಾಗ ಇನ್ವೆಸ್ಟ್ಮೆಂಟ್ ಮಾಡೋದು, ಅದು ಮಾರ್ಚ್ 31st ವರ್ಗು ವೇಟ್ ಮಾಡೋದು. ಶೇರ್ ಪ್ರೈಸ್ ಎಷ್ಟು ಡಿಕ್ರೀಸ್ ಆಗ್ಲಿ ಇನ್ಕ್ರೀಸ್ ಆಗ್ಲಿ, ಮಾರ್ಚ್ 31st ವರ್ಗು ನೀವು ವೇಟ್ ಮಾಡಿದ್ರೆ ಏನ್ ಸಿಗುತ್ತೆ ನಿಮ್ಗೆ, ಡಿವಿಡೆಂಡ್ ಸಿಗುತ್ತಾ? 250 ಅಟ್ಲೀಸ್ಟ್ ಒಂದು 50 ರೂಪೀಸ್ ಡಿವಿಡೆಂಡ್ ಕೊಡತಾರ ಅಂತ ಅನ್ಕೋರಿ. 300 ನಿಮ್ದು ಅಮೌಂಟ್ ಆಯ್ತ್ರಿ. 300 ನಿಮ್ಗೆ ಕಂಪ್ನಿ ಕಡೆ 300 ಸಿಗುತ್ತಾ? ಅಥವಾ 50 ರೂಪಾಯಿ ಡಿವಿಡೆಂಡ್ ಸಿಕ್ಕದಂತ ಅನ್ಕೋರಿ. ಓಕೆ, ಸೊ ಆಸ್ ಎ ಒಂದ್ ಸ್ವಲ್ಪ ಇನ್ಕ್ರೀಸ್ ಆಯ್ತು ಅನ್ಕೋರಿ ಶೇರ್ ಪ್ರೈಸ್, ಮಾರ್ಚ್ 31st ನೀವು ಡಿವಿಡೆಂಡ್ ರಿಸೀವ್ ಮಾಡ್ತೀರಿ, ಅದು 50 ರೂಪಾಯಿ ಬಂತು. ಆಮೇಲೆ ಏನ್ ಮಾಡುದು, ಏಪ್ರಿಲ್ ಅಲ್ಲಿ ಟೈಮ್ ಹಾಕ್ಬಿಟ್ಟು ಅದನ್ನ sell ಮಾಡೋದು. What is the disturbance? ಪ್ರಕಾಶ್ So in the month of April ಏನ್ ಮಾಡೋದು, ಅದನ್ನ ಸೆಲ್ ಮಾಡೋದು. ಸೊ 250 ಸೆಲ್ ಮಾಡಿದ್ರೆ ಅರೌಂಡ್ 200 ಸೆಲ್ ಮಾಡಿರ ಅಂತ ಅನ್ಕೋರಿ. ಡಿವಿಡೆಂಡ್ 250 ಬಂತು, ನಿಮ್ದು ಸೆಲ್ ಮಾಡಿದ ಅಮೌಂಟ್ ಎಷ್ಟು ಬಂತು, 200 ಬಂತು. ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿರೋದು ವಾಪಸ್ ಬಂತಲ್ಲ ನಿಮ್ಗ? ಬಂತ ಇಲ್ರಿ? ಬಂದದ್ರಿ. This is called as investment. What? Okay, once again I will explain these examples in the next class.